ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ನಿಮಗೆ ಸುಸ್ವಾಗತ. ಮುತ್ತಣ್ಣ ಇವತ್ತೇನು ವಿಷಯ ತಗೊಬಂದಾನೆ ಅಂದರೆ, ನಿಮ್ಮ ಬಳಿ ತಮಿಳುನಾಡಲ್ಲಿ ಎಲೆಕ್ಷನ್ ಎಲ್ಲ ಮುಗಿದು ಸಿನಿಮಾ ರೀತಿ ಒಂದು ಎಲೆಕ್ಷನ್ಗೆ ಹೆಂಗೆ ಬಂದು ಸಿನಿಮಾದಲ್ಲಿ ಮುಖ್ಯಮಂತ್ರಿ ಸಿಎಂ ಮತ್ತೊಂದು ಮಗದೊಂದು ಆಗ್ತಾರೋ ಅದೇ ರೀತಿ ಎಲ್ಲ ಆಗೋಯ್ತು. ಮೈತ್ರಿ ಪಡೆಗಳೊಂದಿಗೆ ಜೋಸೆಫ್ ವಿಜಯ್ ಅವರು ಅಧಿಕಾರಕ್ಕೆ ಕೂತಿದ್ದಾರೆ ಮುಖ್ಯಮಂತ್ರಿಯಾಗಿ. ವಿಶೇಷ ಏನಂದ್ರೆ, ಅವರ ಆಪ್ತ ಗೆಳತಿಯಾದ ತ್ರಿಷಾ ಕೃಷ್ಣನ್ ಅವರು ಬಂದಿದ್ರು, ಅವರ ತಂದೆ ತಾಯಿ, ಹಲವು ನಟ ನಟಿಯರು, ಡೈರೆಕ್ಟರ್ಗಳು ಬಂದಿದ್ರು ಪ್ರಮಾಣ ವಚನಕ್ಕೆ. ವಿಶೇಷ ಏನಿತ್ತು ಅಂದ್ರೆ, ಇದರಲ್ಲಿ ಟಿವಿಕೆ ಪಕ್ಷದ ವತಿಯಿಂದಲೇ ಪ್ರಮಾಣ ವಚನ ಕಾರ್ಯಕ್ರಮದ ಒಂದು ಏನು ಖರ್ಚು ಬರುತ್ತೆ ಅದನ್ನ ಸರ್ಕಾರದಿಂದ ಅಲ್ಲ, ನಮ್ಮ ಪಕ್ಷದ ವತಿಯಿಂದ ಭರಿಸ್ತೀವಿ ಎಂದು ತುಂಬಾ ಒಂದು ಉತ್ತಮವಾದ ಕೆಲಸ. ಯಾಕೆ ಅಂದ್ರೆ, ಸರ್ಕಾರದ ದುಡ್ಡಲ್ಲಿ ಆಡಂಬರ ಮಾಡೋ ಈ ಮಧ್ಯದಲ್ಲಿ ವಿಜಯ್ ಅವರ ಈ ಕೆಲಸ ಒಂದು ಉತ್ತಮವಾದದ್ದು. ತಮಿಳುನಾಡಲ್ಲಿ ಹೊಸ ಭರವಸೆಯೊಂದಿಗೆ ವಿಜಯ್ ಅವರು ಸರ್ಕಾರವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ಬಂದು ಫಸ್ಟಲ್ಲೇ ಅವರು ರಾಜ್ಯದ ಸೆಕ್ಯೂರಿಟಿ ಹೇಗಿದೆ, ಸಿಸ್ಟಮ್ ಹೇಗಿದೆ ಅನ್ನೋದ್ರ ಬಗ್ಗೆ ಮೀಟಿಂಗ್ ಮಾಡಿದ್ದಾರೆ. ಏನು ಚರ್ಚೆ ನಡೀತು ಅನ್ನೋದು ಗೊತ್ತಿಲ್ಲ, ಇನ್ನು ಮುಂದೆ ಎಲ್ಲ ವಿಷಯಗಳು ಆಚೆ ಬಂದಾಗಲೇ ಗೊತ್ತಾಗೋದು. ವಿಷಯ ಏನಂದ್ರೆ ಸ್ನೇಹಿತರೆ, ಕಪ್ಪು ಕೋಟ್ ಯಾಕೆ ಧರಿಸಿದ್ರು? ಕಪ್ಪು ಕೋಟ್ ಅನ್ನೋದು ಒಂದು ಹೋರಾಟದ ಸಂಕೇತವಂತೆ, ಮತ್ತೆ ಅದು ದ್ರಾವಿಡ ಇದಕ್ಕೆ ಸೇರೋದು ಅನ್ನೋ ಒಂದು ಯಾರನ್ನ ಕೇಳಿದಾಗ ಹೇಳಿದ್ರು, ಕಪ್ಪು ಕೋಟ್ ವಿಜಯ್ ಅವರು ಧರಿಸಿದ್ದು ಹೋರಾಟದ ಒಂದು ಸಂಕೇತ, ಅದು ದ್ರಾವಿಡ ಒಂದು ಇದಕ್ಕೆ ಸೇರಿದ್ದು ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ. ಮತ್ತೆ ಪೆರಿಯಾರ್ ಅವರ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಹೋರಾಟದ ಮೂಲಕ ಅನ್ನೋದನ್ನ ತಮ್ಮ ಸೈದ್ಧಾಂತಿಕ ಸಿದ್ಧಾಂತವನ್ನು ವಿಜಯ್ ಅವರು ಮುಂದಿಟ್ಟಿದ್ದಾರೆ. ಹಲವಾರು ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಗಳೊಬ್ಳು, 29 ವರ್ಷದ ಹೆಣ್ಣು ಮಗಳೊಬ್ಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಅನ್ನೋದು ವಿಶೇಷ. ವಿಜಯ್ ಅವರಿಗೆ ಅಭಿಮಾನಿಗಳು ಬಿಗಿದಪ್ಪುದ್ರು ಈ ಎಲೆಕ್ಷನ್ ಅಲ್ಲಿ. ವಿಜಯ್ ಅವರು ಟಿಕೆಟ್ ಕೊಟ್ಟಿದ್ದು ಅಂತ ಆಟೋ ಡ್ರೈವರು ಒಬ್ರು ಕಾರ್ ಡ್ರೈವರ್ ಮಗುಗೆ ಟಿಕೆಟ್ ಕೊಟ್ಟರು. ಆದರೆ ಮಧ್ಯದಲ್ಲಿ ಇನ್ನೇನು ಬೇರೆಯವರು ADMK DMK ಅವ್ರು ಸರ್ಕಾರ ಮಾಡ್ತವೆ ಅನ್ನೋಷ್ಟರಲ್ಲಿ ಕಾಂಗ್ರೆಸ್ ಆ ಕಡೆಯಿಂದ ಈ ಕಡೆಗೆ ಹಾರಿ ಇವರಿಗೆ ವಿಜಯ್ ಅವರಿಗೆ ಸಪೋರ್ಟ್ ಮಾಡಿ ಸಣ್ಣ ಪುಟ್ಟ ಪಕ್ಷಗಳು 1-2 ಸೀಟಲ್ಲಿ ಆಗಿ 118 ಆಗಿ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನೇನು ಹೊಸ ಸರ್ಕಾರ ಹೊಸ ಭರವಸೆಯೊಂದಿಗೆ ಮುನ್ನೆಲೆಗೆ ಬಂದಿದೆ. ನೋಡೋಣ ತಮಿಳುನಾಡಲ್ಲಿ ಏನು ಅಭಿವೃದ್ಧಿ ಆಗುತ್ತೆ. ಮತ್ತೊಂದು ವಿಷಯ ಏನಂದ್ರೆ ಸ್ನೇಹಿತರೆ, 10 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ, ನನ್ನ ತಲೆ ಮೇಲೆ ಹೊರಿಸಿದ್ದಾರೆ, ನಾನು ತೀರಿಸಬೇಕು ಅಂತ ಹೇಳಿದ್ದಾರೆ ವಿಜಯ್ ಅವರು ಭಾಷಣದಲ್ಲಿ. ನೋಡೋಣ, ಅದಕ್ಕೂ ಅವರು ಸ್ಟಾಲಿನ್ ಅವರು ಉತ್ತರ ಕೊಟ್ಟಿದ್ದಾರೆ. ಸರ್ಕಾರದ ಇತಿಮಿತಿಗಳಲ್ಲೇ ನಾವು ಸಾಲ ಮಾಡಿದ್ದೀವಿ, ಯಾವುದು ಇತಿಮಿತಿಯಿಂದ ಮೇಲೆ ಹೋಗಿಲ್ಲ ಅನ್ನೋದು. ಏನೇ ಆಗಲಿ, ವಿಜಯ್ ಅವರು CM ಸೀಟಿಗೆ ಕೂರ್ಬೇಕಾದ್ರು ತುಂಬಾ ಭಾವುಕರಾಗಿದ್ರು. ಎಂಥವ್ರಿಗೆ ಕಲ್ಬಂಡೆ ಇದ್ದವ್ರಿಗೂ ಆಗುತ್ತೆ. ಯಾಕೆ ಹೇಳಿ, ಇಷ್ಟು ಸಡನ್ ಆಗಿ ಒಂಥರ ಬಂದರು, ಜನಗಳ ಹತ್ರ ಹೋದ್ರು, ಜನಗಳು ಅವ್ರಿಗೊಂದು ಧೈರ್ಯ ಕೊಟ್ಟು ಸೀಟ್ಗಳನ್ನ ಕೊಟ್ಟು ಕಳಿಸಿರು. ಒಂದು ಇಡೀ ತಮಿಳುನಾಡಿಗೆ ಒಂದು ಮುಖ್ಯಮಂತ್ರಿ ಅನ್ನೋದು ಎಲ್ಲ ಯಾರೇ ಆಗಲಿ ಅದೊಂದು ಗಟ್ಟಿತನ, ಅದೊಂದು ಭಾವುಕತೆಯಿಂದ ಅವರು ಸೀಟು ಮೇಲೆ ಕೂತ್ರು ಅಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತಾ ಇದ್ದೆ. ಯಾವುದೋ ಪಕ್ಷದ ಪರವಾಗಿ, ಯಾವುದೋ ವ್ಯಕ್ತಿಯ ಪರವಾಗಲ್ಲ, ಸಮಾಜಕ್ಕೆ ತಿಳಿ ಹೇಳಲು ಸುದ್ದಿಗಳನ್ನು ಈ ವಿಡಿಯೋ ಮಾಡಿರ್ತಕ್ಕಂಥ ಉದ್ದೇಶ ಅಂತ ಹೇಳ್ತಾ ನಾನು ಇಲ್ಲಿಗೆ ವಿಡಿಯೋ ಮುಕ್ತಾಯ ಮಾಡ್ತೀನಿ. ದಯವಿಟ್ಟು ಏನಾದರೂ ತಪ್ಪಿದ್ರಲ್ಲಿ ಕ್ಷಮಿಸಿ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಶೇರ್ ಮಾಡಿ ದಯವಿಟ್ಟು ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.